ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಈಗಾಗಲೇ ಸಾಕಷ್ಟು ಪ್ರೋಗ್ರಾಮ್ಸಲ್ಲಿ ನೀವು ಡಯಾಬಿಟಿಸ್ ಬಗ್ಗೆ ಎಲ್ಲರಿಗೂ ಹೇಳ್ಕೊಡ್ತಾ ಬಂದಿದ್ದೀನಿ. ಇವತ್ತಿನ ದಿವಸ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ ಇನ್ಸುಲಿನ್. ಈ ಇನ್ಸುಲಿನ್ ಅಂತಿದ್ದಂಗೆ ಎಲ್ಲರೂ ಭಯಪಡ್ತಾರೆ. ಡಾಕ್ಟ್ರೇ ದಯವಿಟ್ಟು ಇನ್ಸುಲಿನ್ ಬೇಡ, ಇನ್ಸುಲಿನ್ ಬಿಟ್ಟು ಬೇರೆ ಏನಾರ ಟ್ರೀಟ್ಮೆಂಟ್ ಇದ್ದರೆ ಕೊಡಿ ಡಾಕ್ಟ್ರೇ, ಇಷ್ಟು ಬೇಗ ಯಾಕೆ ಇನ್ಸುಲಿನ್ನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೊಂದು ಜನಕ್ಕೆ ಭಯ ಜಾಸ್ತಿ. ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು ಡಾಕ್ಟ್ರು ಅಂದರೆ ನನಗೇನೋ ತೊಂದರೆ ಆಗಿಬಿಟ್ಟಿದೆ, ಇನ್ಸುಲಿನ್ ಮೈನ್ ಲಾಸ್ಟ್, ಅದು ಬಿಟ್ಟರೆ ಬೇರೆ ನಾನು ಟ್ರೀಟ್ಮೆಂಟೇ ಇಲ್ಲ, ಎಲ್ಲ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಕೆಟ್ಟ ಮಾಹಿತಿ ಇದೆ ಇನ್ಸುಲಿನ್ ಬಗ್ಗೆ. ಅದ್ರ ಬಗ್ಗೆ ಅದನ್ನೆಲ್ಲ ನಾನು ಹೋಗ್ಲಾಡ್ಸೋಕ್ಕೋಸ್ಕರ ಬಂದಿದ್ದೀನಿ. ಈ ಇನ್ಸುಲಿನ್ ಬಗ್ಗೆ ಹೇಳ್ತಾ ಬರ್ತೀನಿ. ಅಮೇರಿಕಾದಲ್ಲಿ ಎಷ್ಟೊಂದು ಜನಕ್ಕೆ ಡಯಾಬಿಟಿಸ್ ಶುರುವಾಗ್ತಿದ್ದಂಗೆ ಫಸ್ಟ್ ಸ್ಟಾರ್ಟ್ ಮಾಡೋದೇ ಇನ್ಸುಲಿನ್. ನಿಮಗೆ ಗೊತ್ತಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಇನ್ಸುಲಿನಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ತುಂಬಾ ಒಳ್ಳೆಯದು ಇನ್ಸುಲಿನ್. ಇನ್ಸುಲಿನ್ ತೊಗೊಳ್ಳೋದ್ರಿಂದ ಹಾರ್ಟಿಗೆ, ಕಿಡ್ನಿಗೆ, ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಇನ್ಸುಲಿನ್ ಈಸ್ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕಾದ್ರೆ ಡಾಕ್ಟ್ರು ತುಂಬಾ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ನಿಮ್ಮ ಬಾಡಿಗೆ ಇನ್ಸುಲಿನ್ ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರ್ತಾರೆ. ನೀವು ಮೋಸ್ಟ್ ಆಫ್ ದ ಕೇಸಸಲ್ಲಿ ನೋಡಿರ್ಬೋದು, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಆಪ್ರೇಷನ್ಗಿಂತ ಮುಂಚೆ ಶುಗರ್ ಕಂಟ್ರೋಲ್ ಆಗಲಿ ಅಂತ ಇನ್ಸುಲಿನ್ ಕೊಟ್ಟು ಕಂಟ್ರೋಲ್ ಮಾಡಿ ಆಪ್ರೇಷನ್ ಮಾಡ್ತಾರೆ. ಮಾಡಾದ್ಮೇಲೆ ಇನ್ಸುಲಿನ್ನ ತೆಗೆದಾಕ್ತಾರೆ. ಹಾಗಾಗಿ ಅದನ್ನಂತ ಯೋಚನೆ ಮಾಡಬೇಕು. ಇನ್ಸುಲಿನ್ ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಟೈಮ್ ಇನ್ಸುಲಿನ್ ಆಗಲ್ಲ. ಬಟ್ ಇನ್ಸುಲಿನ್ ಈಸ್ ಗುಡ್ ಅಂತಲೇ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಏನೂ ತೊಂದರೆನೂ ಕೊಡೋದಿಲ್ಲ. ಇನ್ಸುಲಿನ್ ತುಂಬಾ ಒಳ್ಳೆಯದು. ಚುಚ್ಕೋಬೇಕು ಅನ್ನೋದು ಒಂದೇ ಒಂದು ಯೋಚನೆ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ಸು ಇನ್ಸುಲಿನ್ನಿಲ್ಲ. ಬಟ್ ಇನ್ಸುಲಿನ್ ಒಂದೇನಪ್ಪ ಅಂದರೆ, ನೀವು ಇನ್ಸುಲಿನ್ ತೊಗೊಂಬಿಟ್ಟು ಊಟ ಟೈಮ್ ಸರಿಯಾಗಿ ಮಾಡದೇ ಇದ್ದರೆ ಶುಗರ್ ಕಮ್ಮಿಯಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದೊಂದು ಮಾತ್ರ ಹುಷಾರಾಗಿರಬೇಕು. ಅದು ಬಿಟ್ಟರೆ ಇನ್ಸುಲಿನಲ್ಲಿ ಬೇರೆ ಏನು ಪ್ರಾಬ್ಲಮ್ಮೇ ಇಲ್ಲ. ಮುಂಚೆ ಆದರೆ ಸಿರಿಂಜಲ್ಲಿ ತುಂಬ ಒದ್ದಾಡ್ಕೊಂಡು ತಗೊಳ್ಳೋರು, ಅವೆಲ್ಲ ಹೊರಟೋಯ್ತು. ಇವಾಗ ಇನ್ಸುಲಿನ್ ಪೆನ್ಸ್ ಬಂದಿದೆ. ಆ ಪೆನ್ ನೀಡ್ಲ್ ನೋಡಬೇಕು ಎಷ್ಟು ಸಣ್ಣ ಇದೆ ಅಂದರೆ, ನೀವು ಚುಚ್ಚಿದ್ರೆ ನೀವು ಇರುವೆ ಹಚ್ಚಿದಷ್ಟು ಗೊತ್ತಾಗಲ್ಲ, ಅಷ್ಟು ಸಣ್ಣ ಸೂಜಿ ಇರುತ್ತೆ. ಸೊ ಹಾಗಾಗಿ ಇನ್ಸುಲಿನಲ್ಲಿ ಏನು ಪ್ರಾಬ್ಲಮ್ಸು ಬರಲ್ಲ. ಬಟ್ ಇನ್ಸುಲಿನ್ ನಾವು ಯಾಕೆ ಕೊಡ್ತೀವಿ ಅಂತ ನಿಮಗೆ ತಿಳ್ಕೊಬೇಕು. ಯೂಶ್ವಲಾಗಿ ಇನ್ಸುಲಿನ್ ಕೊಡೋದ್ರಿಂದ ಏನಾಗುತ್ತೆ, ಬೇಗ ಶುಗರ್ ಕಂಟ್ರೋಲ್ ಆಗುತ್ತೆ. ಬೇಗ ಶುಗರ್ ಕಂಟ್ರೋಲ್ ಆಗೋದ್ರಿಂದ ಡಯಾಬಿಟೀಸಿಂದ ಬರೋಂಥ ತೊಂದರೆಗಳು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಇನ್ನೂ ಮಾತ್ರೆಗಳು ಕೊಡ್ಕೊಂಡೇ ಕಾಯ್ತಾ ಕೂತಿದ್ರೆ ಎಷ್ಟೊತ್ತಾದರೂ ನಿಮಗೆ ಶುಗರ್ ಕಂಟ್ರೋಲ್ ಬರದೇ ಇದ್ದಾಗ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಅಂದರೆ ಶುಗರ್ ಜಾಸ್ತಿ ದಿವಸದಿಂದ ಜಾಸ್ತಿ ಇರೋದ್ರಿಂದ ಬಾಡಿಗೆ ತುಂಬಾ ತೊಂದರೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ಇನ್ಸುಲಿನ್ ಕೊಡ್ತೀವಿ. ಸೊ ಇನ್ಸುಲಿನ್ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಇನ್ಸುಲಿನ್ ಡಾಕ್ಟ್ರು ನಿಮಗೆ ಬರೆದ್ರೆ ದಯವಿಟ್ಟು ತೊಗೊಳ್ಳಿ. ಮೇ ಬಿ ನೀವು ಎಷ್ಟೋ ಜನಕ್ಕೆ ನಾನು ಏನು ಮಾಡ್ತೀನಿ, ಎಷ್ಟೋ ಜನ ಪೇಷಂಟ್ಸ್ ಬಂದು ಹೇಳ್ತಾರೆ, ಡಾಕ್ಟರ್ ನನಗೆ ಇನ್ಸುಲಿನ್ ಬೇಡ, ಇನ್ಸುಲಿನ್ ಬದಲು ಬರೀ ಟ್ಯಾಬ್ಲೆಟ್ಸೇ ಕೊಟ್ಬಿಡಿ ಅಂತಾರೆ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಫಸ್ಟ್ 10 days ಮಾತ್ರ ನೀವು ಇನ್ಸುಲಿನ್ ತೊಗೊಳ್ಳಿ, ಆಮೇಲೆ ನೋಡಿ ಏನು ಎಫೆಕ್ಟು ಅಂತ ಹೇಳ್ತೀನಿ. ಈ 10 ದಿವಸ ತೊಗೊತಾರಲ್ಲ ಇನ್ಸುಲಿನು, ತೊಗೊಂಡಾದ್ಮೇಲೆ ನಂತರ ಬಂದು ಹೇಳ್ತಾರೆ, ಡಾಕ್ಟ್ರೇ ಮೊದಲೇ ನೀವು ಯಾಕೆ ಇನ್ಸುಲಿನ್ ಕೊಟ್ಟಿಲ್ಲ, ಇನ್ಸುಲಿನ್ ತೊಗೊಂಡ್ಮೇಲೆ ನನಗೆ ಎಷ್ಟು ತುಂಬಾ ಚೆನ್ನಾಗಿ ಆಗ್ತಿದೆ, ನಂಗೆ ಕಂಟ್ರೋಲ್ ಚೆನ್ನಾಗಿ ಆಗ್ತಿದೆ, ನನಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಿದೆ, ತುಂಬಾ ಬೆಟರ್ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇನ್ಸುಲಿನ್ ತುಂಬಾ ಒಳ್ಳೆಯದು. ಇನ್ಸುಲಿನಲ್ಲಿ ಎಲ್ಲ ಥರ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಇನ್ಸುಲಿನ್ ಡಾಕ್ಟರ್ ರೆಕಮೆಂಡ್ ಮಾಡಿದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ತೀನಿ, ತೊಗೊಳೋದು ಮಾತ್ರ ಮಡಿಬೇಡಿ. ಅದು ತುಂಬಾ ಇಂಪಾರ್ಟೆಂಟ್. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ಈ ಇನ್ಸುಲಿನ್ ಏನಾಗುತ್ತೆ ಅಂದರೆ, ನಾವು ಕೊಟ್ಟಾಗ ಎಷ್ಟೊಂದು ಜನಕ್ಕೆ ಫಾರ್ ಎಕ್ಸಾಂಪಲ್ ಶುಗರ್ ಕಂಟ್ರೋಲ್ ಇಲ್ಲದವ್ರಿಗೆ ಬೇಗ ಶುಗರ್ ಕಂಟ್ರೋಲ್ ಆದಾಗ ಕಾಲು ಗಾಯಗಳು ಬೇಗ ವಾಸಿ ಆಗುತ್ತೆ. ಹಾರ್ಟಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಹಾರ್ಟಿಗೂ ತುಂಬ ಇನ್ಸುಲಿನ್ ತುಂಬ ಡಿಯರ್ ಅಂತ ಹೇಳ್ತೀವಿ. ಹಾರ್ಟಿಗೂ ತುಂಬಾ ಒಳ್ಳೆಯದು ಇನ್ಸುಲಿನ್. ಹಾಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಇನ್ಸುಲಿನ್ ಕೊಟ್ಟರೆ ತೊಗೊಳ್ಳಿ, ಇಟ್ಸ್ ಆಲ್ವೇಸ್ ಗುಡ್ ಅಂತೀವಿ. ಕಿಡ್ನಿ ಪ್ರಾಬ್ಲಮ್ ಇರೋರಂತೂ ಆದಷ್ಟು ಸಿಂಪಲ್ಲಾಗಿ ಸ್ಮಾಲ್ ಡೋಸ್ ಆಫ್ ಇನ್ಸುಲಿನ್ ತೊಗೊಳ್ಳೋದ್ರಿಂದ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಇರೋಲ್ಲ ಅಂತಲೂ ಹೇಳ್ತೀವಿ. ಅದು ಕೂಡ ಇಂಪಾರ್ಟೆಂಟ್. ಅದು ಕೂಡ ನೀವು ಫಾಲೋ ಮಾಡ್ಬೋದು. ಈ ಇನ್ಸುಲಿನ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ನಾವು ಜನರಲಾಗಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ, ಈ ಇನ್ಸುಲಿನ್ ಟೈಪ್ 1 ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಲೈಫ್ ಟೈಮ್ ಬೇಕೇ ಬೇಕಾಗುತ್ತೆ ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟಿಸ್ ಬೇಕಾಗುತ್ತೆ ಅಂತ ನಾವು ಏನಂತ ಹೇಳ್ತೀವಿ ಅಂದರೆ, ಟೈಪ್ 1 ಅಂದರೆ ಚಿಕ್ಕ ಮಕ್ಕಳಲ್ಲಿ ಬರೋ ಡಯಾಬಿಟಿಸ್. ಅವ್ರಿಗೆ ಇನ್ಸುಲಿನ್ ಬಿಟ್ಟರೆ ಬೇರೆ ಏನು ಟ್ರೀಟ್ಮೆಂಟೇ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಇನ್ಸುಲಿನ್ನ ಆದಷ್ಟು ಅವ್ರಿಗೆ ಲೈಫ್ ಟೈಮ್ ಇನ್ಸುಲಿನ್ ಕೊಡಲೇಬೇಕು ಅಂತ ಹೇಳ್ತೀವಿ. ಏನಾರು ಅವ್ರು ಇನ್ಸುಲಿನ್ 1 or 2 days ಮಿಸ್ ಮಾಡಿಬಿಟ್ರೆ ಅವ್ರಿಗೆ ಡೆತ್ತೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಡಯಾಬಿಟಿಸ್ ಇರೋರು, ಟೈಪ್ 1 ಇರೋರು ಇನ್ಸುಲಿನ್ ಡಾಕ್ಟ್ರು ಬರ್ಕೊಟ್ರೆ ಮಿಸ್ ಮಾಡ್ದಂಗೆ ತೊಗೊಳ್ಳಿ. ಸೆಕೆಂಡ್ ಥಿಂಗ್, ದೊಡ್ಡವರಲ್ಲೂ ಕೂಡ ಅಂದರೆ ಟೈಪ್ 2 ಡಯಾಬಿಟಿಸಲ್ಲೂ ಕೂಡ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಕರಿತೀವಿ, ಅವ್ರಿಗೂ ಕೂಡ ಇನ್ಸುಲಿನ್ ಬೇಕಾಗ್ತಾ ಇರುತ್ತೆ. ಯಾವಾಗ ಬೇಕಾಗುತ್ತೆ ಅಂದರೆ ಇನ್ಸುಲಿನು ಯೂಶ್ವಲಿ ಅದೇ ಹೇಳೋದಲ್ಲ, ಸ್ಪೆಷಲ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಶುಗರ್ ತುಂಬ ಜಾಸ್ತಿ ಇದೆ, ಮಾತ್ರೆ ಕೊಟ್ಟರು ಕಂಟ್ರೋಲ್ ಆಗ್ತಿಲ್ಲ ಅಂಥವ್ರಿಗೆ ಇನ್ಸುಲಿನ್ ಕೊಟ್ಟಾಗ ಬೇಗ ಕಂಟ್ರೋಲ್ ಆಗುತ್ತೆ. ನಾಟ್ ಓನ್ಲಿ ದಟ್, ಸರ್ಜರಿ ಇನ್ನೇನು ಆಪ್ರೇಷನ್ ಮಾಡಿಸ್ಬೇಕು, ಅವ್ರಿಗೆ ಕಂಟ್ರೋಲ್ ಆಗ್ತಿಲ್ಲ, ಅಥವಾ ಸರ್ಜರಿಯಿಂದ ಟ್ಯಾಬ್ಲೆಟ್ಸಿಂದ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಅಂಥವ್ರಿಗೆ ನಾವು ಇನ್ಸುಲಿನ್ ಕೊಟ್ಟಾಗ ಶುಗರ್ ಕಂಟ್ರೋಲ್ ಚೆನ್ನಾಗಾದರೆ ಆವಾಗ ಕೂಡ ಅವ್ರಿಗೆ ಬೆಟರ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅವ್ರು ಕೂಡ ಮಾಡ್ಬೋದು.
ಗಾಯ ಇರೋರಿಗೆ ಅವಾಗಲೇ ಹೇಳಿದೆ ಅದನ್ನು ತೊಗೊಳೋರಿಗೆ ತುಂಬಾ ಬೇಗ ವಾಸಿ ಆಗುತ್ತೆ. ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಇನ್ಸುಲಿನ್ ತೊಗೊಳೋದ್ರಿಂದ ತುಂಬಾ ಬೆಟರ್ ಅನಿಸುತ್ತೆ. ಸೊ ಹಾಗಾಗಿ ಇನ್ಸುಲಿನ್ ಈಸ್ ಗುಡ್ ಟ್ರೀಟ್ಮೆಂಟ್. ಇನ್ಸುಲಿನ್ ಲಾಸ್ಟ್ ರಿಸಾರ್ಟ್ ಅಂತ ಅನ್ಕೊಬೇಡಿ. ಎಷ್ಟೊಂದು ಜನಕ್ಕೆ ನಾವೇ ಸ್ಟಾಪ್ ಮಾಡಿದ್ದೀವಿ. ಇನ್ಸುಲಿನ್ ಕಂಟ್ರೋಲ್ ಚೆನ್ನಾಗಿದೆ, ಶುಗರ್ ಚೆನ್ನಾಗಿದೆ, ಏನು ಬೇಕಾಗಲ್ಲ, ಟ್ಯಾಬ್ಲೆಟ್ಸಲ್ಲೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಮಾಡೋಣ. ಸೊ ಹಾಗಾಗಿ ಇನ್ಸುಲಿನ್ ಇಸ್ ಗುಡ್. ಬಟ್ ಇನ್ಸುಲಿನ್ ಸ್ಟೋರೇಜ್ ಬಗ್ಗೆ ತಿಳ್ಕೊಬೇಕು, ಇನ್ಸುಲಿನ್ ಎಲ್ಲಿಟ್ಟರೆ ಒಳ್ಳೆಯದು ಅಂತ ತಿಳ್ಕೊಬೇಕು. ಎಷ್ಟೋ ಜನ ಕೇಳ್ತಾರೆ, ಇನ್ಸುಲಿನ್ ತೊಗೊಂಡ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕಲ್ಲ, ನಮ್ಮ ಹತ್ರ ಫ್ರಿಜ್ ಇಲ್ವಲ್ಲ ಡಾಕ್ಟ್ರ್, ಏನು ಮಾಡಲಿ ಅಂತ ಕೇಳ್ತಾರೆ. ನಾನು ಹೇಳೋದಿಷ್ಟೇ, ಇನ್ಸುಲಿನ್ ತೊಗೊಂಡ್ರು ಕೂಡ 6 ವಾರ ತನಕ ಕೆಟ್ಟೋಗಲ್ಲಮ್ಮ, ನೀವು ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಏನಿಲ್ಲ. ಅಕಸ್ಮಾತ್ ನಿಮ್ಮ ಸುತ್ತಮುತ್ತ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಇನ್ಸುಲಿನ್ ಮೇಲೆ ಒಂದು ತಣ್ಣೀರು ಬಟ್ಟೆ ಸುತ್ತಿಡಿ, ಇಲ್ಲ ಮಡಕೆದಲ್ಲಿ ಇಡಿ, ಎಲ್ಲಿ ಸಿಂಪಲ್ ಆಗಿರೋ ಜಾಗ, ಬಿಸಿಲು ಬೀಳದಿರೋ ಜಾಗದಲ್ಲಿ ಇಡಿ, ಆವಾಗ ಇನ್ಸುಲಿನ್ ಕೆಟ್ಟೋಗಲ್ಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇನ್ಸುಲಿನ್ ರೆಕಮೆಂಡ್ ಮಾಡಿದಾಗ ದಯವಿಟ್ಟು ಮಿಸ್ ಮಾಡ್ದಂಗೆ ಇನ್ಸುಲಿನ್ ತೊಗೊಳೋದು ಮಾತ್ರ ಮರಿಬೇಡಿ. ಅದು ತುಂಬಾ ಅವಶ್ಯಕತೆ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್. ಇನ್ಸುಲಿನ್ ತೊಗೊಳ್ಳೋರಲ್ಲಿ ಯಾರಿಗೂ ಏನು ಕಾಂಪ್ಲಿಕೇಶನ್ಸ್ ಆಗಲಿ, ಪ್ರಾಬ್ಲಮ್ಸ್ ಆಗಲಿ ಏನೂ ಬರೋದಿಲ್ಲ. ಕಂಟ್ರೋಲು ಚೆನ್ನಾಗಿರುತ್ತೆ, ಮುಂದೆನೂ ಅವ್ರ ಲೈಫ್ ಚೆನ್ನಾಗೂ ಲೀಡ್ ಮಾಡ್ಬೋದು. ಬಟ್ ಈ ಇನ್ಸುಲಿನ್ನ ಸ್ಟೋರೇಜ್ ತಿಳ್ಕೊಂಡ್ರೆ ಈಸಿಯಾಗಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಇನ್ಸುಲಿನ್ ಬಗ್ಗೆ ಇನ್ನು ಮುಂದೆ ಮರೆಯಲ್ಲ ಅಂದ್ಕೊತೀನಿ. ಯಾರೇ ಡಾಕ್ಟ್ರು ಕೊಟ್ಟರು ಕೂಡ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದಂಗೆ ತಗೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಹಿಂಗೆ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.